1600ನೇ ಇಸವಿಯ ಕಾಲ ಆಗ್ರಾದ ಮೀನಾ ಬಜಾರ್ನಲ್ಲಿ ಒಂದು ವ್ಯಾಪಾರ ಮೇಳ ನಡೀತಾ ಇದೆ. ಶ್ರೀಮಂತ ರಾಣಿಯರು, ರಾಜಕುಮಾರಿಯರು ತಮ್ಮ ಹತ್ರ ಇರೋ ವಜ್ರ, ವೈಢೂರ್ಯ, ಸುಗಂಧ ದ್ರವ್ಯಗಳನ್ನ ಅಲ್ಲಿ ಪ್ರದರ್ಶನಕ್ಕಿಟ್ಟಿದ್ದಾರೆ. ಮುಘಲ್ ಚಕ್ರವರ್ತಿ ಜಹಾಂಗೀರ್ನ ಮಗ ರಾಜಕುಮಾರ ಶಹಜಹಾನ್ ಕೂಡ ಇಲ್ಲಿಗೆ ಬರ್ತಾನೆ. ಶಹಜಹಾನ್ ಹೆಸರು ಕೇಳಿದ ತಕ್ಷಣ ನೆನಪಾಗೋ ಹೆಸರು ಮುಮ್ತಾಜ್ ತಾನೆ? ಹೌದು, ಮುಮ್ತಾಜ್ ಕೂಡ ಇಲ್ಲಿದ್ದಾಳೆ. ಈ ಶ್ರೀಮಂತಿಕೆಯ ವೈಭವದ ಮಧ್ಯೆ ಮುತ್ತು, ರತ್ನ ಎಲ್ಲವನ್ನೂ ಮೀರೋ 14ರ ವಯಸ್ಸಿನ ಸುಂದರಿಯನ್ನ ಅವನಲ್ಲಿ ಕಾಣ್ತಾನೆ. ಪರ್ಷಿಯಾದ ರಾಜನ ಮಗಳಾದ ಅವಳ ಮೊದಲ ಹೆಸರು ಅರ್ಜುಮನ್ ಬಾನು. ನೋಡಿದ ಕ್ಷಣನೇ ಶಹಜಹಾನ್ ಅರ್ಜುಮನ್ ಬಾನುನ ಸಿಕ್ಕಾಪಟ್ಟೆ ಇಷ್ಟಪಟ್ಟ. ಆದ್ರೆ ಅಷ್ಟು ಸುಲಭವಾಗಿ ಸೀದಾ ಮದುವೆ ಆಗೋ ಹಾಗಿರ್ಲಿಲ್ಲ. ರಾಜಮನೆತನದ ಒಂದಷ್ಟು ಕಟ್ಟುಪಾಡುಗಳ ಕಾರಣ ಅವನು ಮೊದಲು ಪರ್ಷಿಯಾದ ಇನ್ನೊಬ್ಬ ರಾಜಕುಮಾರಿ ಕಂದಹಾರಿ ಬೇಗಂಳನ್ನ ಮದುವೆ ಮಾಡ್ಕೋಬೇಕಿತ್ತು. ಚಕ್ರವರ್ತಿ ಜಹಾಂಗೀರ್ ಈಗಾಗ್ಲೇ ಶಹಜಹಾನ್ ಮತ್ತೆ ಕಂದಹಾರಿ ಬೇಗಂ ಮದುವೆ ಒಪ್ಪಂದ ಮಾಡ್ಕೊಂಡಿದ್ದ. ತಾನು ಇಷ್ಟಪಟ್ಟಿರೋ ಅರ್ಜುಮನ್ ಬಾನುನ ಮದುವೆ ಆಗ್ಬೇಕಾದ್ರೆ ಮೊದಲು ಅವನಿಗಾಗಿ ನೋಡಿದ್ದ ರಾಜಕುಮಾರಿಯನ್ನ ಶಹಜಹಾನ್ ಮದುವೆ ಮಾಡ್ಕೊಳ್ಳೇಬೇಕಿತ್ತು. ಈ ಮದುವೆ ಆದ್ಮೇಲಾದ್ರೂ ತಾನು ಮೆಚ್ಚಿದ ಅರ್ಜುಮನ್ ಬಾನುನ ವರೆಸಬಹುದು ಅನ್ನೋ ಆಸೆಯಿಂದ ಶಹಜಹಾನ್ ಮನೆಯವರು ತೋರಿಸಿದ ಕಂದಹಾರಿ ಬೇಗಂಳನ್ನ ಮದುವೆ ಮಾಡ್ಕೊಂಡ. ಆಮೇಲಷ್ಟೇ ಅವನ ಇಷ್ಟದ ಹಾಗೆ ಅರ್ಜುಮನ್ ಜೊತೆ ಮದುವೆ ಆಗತ್ತೆ. ಅರ್ಜುಮನ್ ಶಹಜಹಾನ್ಗೆ 2ನೇ ಮಡದಿಯಾಗಿ ಬರ್ತಾಳೆ. ಆದ್ರೆ ಅವನ ಹೃದಯದಲ್ಲಿ ಸದಾ ಅವಳಿಗೆ ಮೊದಲನೇ ಸ್ಥಾನ. ಮದುವೆಯ ನಂತರ ಅವಳನ್ನ ಒಲವಿಂದ ಮುಮ್ತಾಜ್ ಮಹಲ್ ಅಂತಾನೆ ಕರೀತಾನೆ. ಅಂದ್ರೆ ಅರಮನೆಯ ಕಳಶ, ಬಿಲೋವ್ಡ್ ಆರ್ನಮೆಂಟ್ ಆಫ್ ದ ಪ್ಯಾಲೇಸ್ ಅನ್ನೋ ಅರ್ಥ ಬರುತ್ತೆ. ಹೀಗೆ ಕರಿಬೇಕು ಅಂದ್ರೆ ಅವನ ಎದೆಯಲ್ಲಿ ಮುಮ್ತಾಜ್ಗಾಗಿ ಅದೆಂಥ ಪ್ರೀತಿ ಇರಬೇಕು ಅಲ್ವಾ? ರಾಜ್ಯಭಾರದ ನಿರ್ಧಾರಗಳಲ್ಲಿ ಶಹಜಹಾನ್ ಮುಮ್ತಾಜ್ ಸಲಹೆಗಳನ್ನ ಕೇಳೋನಂತೆ. ಅವಳ ಮೇಲೆ ಪ್ರೀತಿ ಎಷ್ಟೋ ಅಷ್ಟೇ ನಂಬಿಕೆನೂ ಇಟ್ಟಿದ್ದ. 19 ವರ್ಷಗಳ ದಾಂಪತ್ಯದಲ್ಲಿ 13 ಮಕ್ಕಳನ್ನ ಹಡೆದ್ರು. 1631ರಲ್ಲಿ 14ನೇ ಮಗುವನ್ನ ಹಡೆದು ಮುಮ್ತಾಜ್ ಬದುಕಿಗೆ ವಿದಾಯ ಹೇಳಿದ್ಲು. ಸಾಯೋ ಮುನ್ನ ನಮ್ಮ ಪ್ರೀತಿಯ ದ್ಯೋತಕವಾಗಿ ಸ್ಮಾರಕವೊಂದನ್ನ ಮಾಡುವಂತ ಪತಿಯನ್ನ ಕೇಳ್ಕೊಂಡ್ಲಂತೆ. ತನ್ನ ಹೃದಯದ ಮುಕುಟದ ಹಾಗಿದ್ದ ಮುಮ್ತಾಜ್ ಬಾಯ್ಬಿಟ್ಟು ಹೀಗೆ ಕೇಳ್ದಾಗ ಶಹಜಹಾನ್ ಸುಮ್ಮನೆ ಇರ್ತಾನ? ತನ್ನ ನೆಚ್ಚಿನ ಮಡದಿ ಮುಮ್ತಾಜ್ ಮಹಲ್ನ ನೆನಪಲ್ಲಿ ತಾಜ್ ಮಹಲ್ನೇ ನಿರ್ಮಿಸಿದ. ಅವಳ ಸಮಾಧಿಯನ್ನ ಜಗತ್ತೇ ನೋಡುವ ಹಾಗೆ ಮಾಡ್ದ. ಶಹಜಹಾನ್ ಮುಮ್ತಾಜ್ ಜೊತೆಯಾಗಿ ಬದುಕಿದ್ದು 19 ವರ್ಷಗಳು ಮಾತ್ರ. ಆದ್ರೆ ತಾಜ್ ಮಹಲ್ ನಿರ್ಮಾಣಕ್ಕೆ ಶಹಜಹಾನ್ ಕೊಟ್ಟ ಸಮಯ 20 ವರ್ಷಗಳು. ಒಂದೊಂದು ಕಲ್ಲಿನಲ್ಲೂ ಕೆತ್ತನೆಯಲ್ಲೂ ಮುಮ್ತಾಜ್ನ ನೆನಪಿನ ಜೊತೆಗೆ ಬದುಕ್ತಾ ಇದ್ನೋ ಏನು. ತಾಜ್ ಮಹಲ್ನ ನಿರ್ಮಾಣದ ಹಿಂದೆ ಎಮೋಷನ್ ಆಫ್ ಲವ್ ಮಾತ್ರ ಇಲ್ಲ, ಆರ್ಟ್ ಮತ್ತು ಸೈನ್ಸ್ನ ಕೂಡ ಎಫಿಷಿಯಂಟ್ ಆಗಿ ಬಳಸಿ ಕಟ್ಟಿದ ಸೌಧ ಅದು. ಮಹಲ್ನ ಸುತ್ತ ಇರೋ ಮಿನಾರ್ಗಳು ಸಮಾಧಿ ಮೇಲೆ ಬಿದ್ದು ಸಮಾಧಿ ಹಾಳಾಗಬಾರ್ದು ಅನ್ನೋ ಕಾರಣಕ್ಕೆ ಆ ಮಿನಾರ್ಗಳನ್ನ ತುಸುವೇ ತುಸು ಹೊರಬದಿಗೆ ವಾಲಿರುವ ಹಾಗೆ ಕಟ್ಟಲಾಗಿದೆಯಂತೆ. ಹಿಂಬದಿಯಲ್ಲಿ ಹರಿತಾ ಇರೋ ಯಮುನಾ ನದಿ ಮೇಲೆ ತಾಜ್ ಮಹಲ್ನ ಪ್ರತಿಬಿಂಬ ಕಾಣುತ್ತೆ. ಇದರಿಂದಾಗಿ ಇಡೀ ಮಹಲ್ ತೇಲ್ತಾ ಇದೆಯೇನೋ ಅನ್ನೋ ಅನುಭವ ಕೊಡುತ್ತೆ. ಬೆಳಕಿನ ರಿಫ್ಲೆಕ್ಷನ್ ಬದಲಾದ ಹಾಗೆ ತಾಜ್ ಮಹಲ್ ಕಟ್ಟೋಕೆ ಬಳಸಿದ ಬಿಳಿ ಅಮೃತ ಶಿಲೆಯ ಬಣ್ಣ ಕೂಡ ಬದಲಾಗೋದು ಕಾಣುತ್ತೆ. ಮುಮ್ತಾಜ್ನ ಭಾವಲಹರಿಯ ಬೇರೆ ಬೇರೆ ಬಣ್ಣಗಳು ಅಂತ ಇದನ್ನ ಕರಿಬಹುದು ಅನ್ಸುತ್ತೆ. ಮುಂಜಾನೆಯಲ್ಲಿ ಗುಲಾಬಿ ಬಣ್ಣ, ಹಗಲಲ್ಲಿ ಕೆನೆಯಂತಹ ಬಿಳಿ, ಹಾಗೆ ಬೆಳದಿಂಗಳಲ್ಲಿ ಬಂಗಾರದ ಬಣ್ಣದಲ್ಲಿ ಕಾಣಿಸ್ಕೊಳ್ಳುತ್ತಂತೆ. ಸೆಲೆಬ್ರೇಟಿಂಗ್ ಲವ್ ಅನ್ನೋದಕ್ಕೆ ಬೇರೆ ವ್ಯಾಖ್ಯಾನ ಸಿಗಬಹುದಾ? ಸಿಕ್ರೂ ಅದಿಷ್ಟು ಸುಂದರವಾಗಿರ್ಬೋದಾ? ಬೆಳಕಿನ ರಿಫ್ಲೆಕ್ಷನ್, ಸೌಂದರ್ಯ, ವಾಸ್ತುಶಿಲ್ಪ, ಕಲೆ, ವಿಜ್ಞಾನ ಹಾಗೂ ಇದೆಲ್ಲವನ್ನೂ ಮೀರಿದ ಒಲವಿಂದ ಕಟ್ಟಿದ ತಾಜ್ ಮಹಲ್ ಜಗತ್ತಿನ 7 ಅದ್ಭುತಗಳಲ್ಲಿ ಒಂದು. ಒಬ್ಬರ ಮೇಲಿನ ಪ್ರೇಮ ಮನುಷ್ಯನ ಕೈಯಲ್ಲಿ ಏನೆಲ್ಲ ಮಾಡಿಸುತ್ತೆ. ಅವನೇನು ಸಾಮಾನ್ಯ ಮನುಷ್ಯನ? ಕಿಂಗ್ ಆಫ್ ದ ವರ್ಲ್ಡ್. ಶಹಜಹಾನ್ ಅನ್ನೋ ಹೆಸರಿನ ಅರ್ಥ ಜಗತ್ತಿಗೆ ಅರಸ ಅಂತ. ಶಹಜಹಾನ್ನ ತಂದೆ ಚಕ್ರವರ್ತಿ ಜಹಾಂಗೀರ್ ಮೊದಲಿಗೆ ಈತ ಸಲೀಂ ಅನ್ನೋ ಹೆಸರಿಂದ ಗುರುತಿಸ್ಕೊಳ್ತಾ ಇದ್ದ. ಈತನ ತಂದೆ ಮುಘಲ್ ದೊರೆ ಅಕ್ಬರ್. ನಮ್ಮ ಶಹಜಹಾನ್ ಚಕ್ರವರ್ತಿ ಅಕ್ಬರ್ನ ಮೊಮ್ಮಗ. ಜಹಾಂಗೀರ್ನ ನಂತರ 5ನೇ ಮುಘಲ್ ಚಕ್ರವರ್ತಿಯಾಗಿ 1628ರಿಂದ 1658ರವರೆಗೆ ಶಹಜಹಾನ್ ಆಳ್ವಿಕೆ ನಡೆಸ್ದ. ಆಮೇಲೆ ಅವನ ಮಕ್ಕಳ ನಡುವೆ ಅಧಿಕಾರಕ್ಕಾಗಿ ಕಿತ್ತಾಟಗಳಾದುವಂತೆ. ಶಹಜಹಾನ್ನ 3ನೇ ಮಗ ಔರಂಗಜೇಬ್ ಶಹಜಹಾನ್ನ ಸೆರೆಮನೆಯಲ್ಲಿಟ್ಟು ತಾನು ಅಧಿಕಾರಕ್ಕೆ ಬಂದಂತೆ. ಆಗ್ರಾ ಕೋಟೆಯಲ್ಲಿದ್ದ ಸೆರೆಮನೆಯ ಕಿಟಕಿಯಿಂದ ಶಹಜಹಾನ್ ತಾಜ್ ಮಹಲ್ನೇ ದಿಟ್ಟಿಸ್ದ ತನ್ನ ಉಳಿದ ಬದುಕನ್ನ ಒಂಟಿಯಾಗೆ ಕಳೆದ. 1666ರಲ್ಲಿ ತಾನು ಸಮಾಧಿಯಾಗಿ ಮುಮ್ತಾಜ್ಲನ್ನ ಸೇರ್ದ. ಹೇಗೆಲ್ಲ ಬದುಕಿದ್ರು, ಹೇಗೆಲ್ಲ ಪ್ರೇಮಿಸಿದ್ರು ಅಲ್ವಾ? ಟೇಲ್ಸ್ ವಿತ್ ರಶ್ಮಿ ಚಾನೆಲ್ನ ಫಾಲೋ ಮಾಡಿ ಇನ್ನೂ ಇಂಥ ಕತೆಗಳ ಬಗ್ಗೆ ಮಾತಾಡೋಣ.